ಒಂದು ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಇತ್ತಲ್ವಾ, ಎಲ್ಲರೂ ಬಂದು ಹೋದ್ರಲ್ವಾ. ಅವಾಗ ಬಿಗ್ ಬಾಸ್ ಅವ್ರಿಗೆ ಕೇಳಿದ್ರು, ಈ ಮನೆಯಲ್ಲಿ ನೆಕ್ಸ್ಟ್ ಕ್ಯಾಪ್ಟನ್ ಯಾರಾಗಬೇಕಂತ ಹೇಳಿ ಕೇಳಿದಾಗ ಸಂಗೀತ ಅವ್ರ ಹೆಸರು, ತನಿಷಾ ಅವ್ರ ಹೆಸರು ಮತ್ತು ಪ್ರತಾಪ್ ಅವ್ರ ಹೆಸರು, ಈ 3 ಜನ ಹೆಸರು ಬಂದಿದೆ ಅಲ್ವಾ. ಈಗ ಈ 3 ಜನದಲ್ಲಿ ಒಬ್ರನ್ನ ಕ್ಯಾಪ್ಟನ್ ಟಾಸ್ಕಿಂದ ಹೊರಗೆ ಇಡಬೇಕು, ಒಬ್ಬರನ್ನ ಆಗಬಾರ್ದು ಕ್ಯಾಪ್ಟನ್. ಆ ಥರ ಯಾರ ಹೆಸರು ಹೇಳ್ತೀರಾ ಹೇಳಿ ಅಂತೇಳಿ ಬಿಗ್ ಬಾಸ್ ಅವ್ರು ಕೇಳಿದಾಗ ಇಲ್ಲಿ ಅತಿ ಹೆಚ್ಚು ಅಂತಂದರೆ ಈ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವ್ರ ಹೆಸರೇ ಹೇಳಿದ್ದಾರೆ ಎಲ್ಲರೂ. ಹಾಗಾಗಿ ಆ ಒಂದು ಇದಕ್ಕೆ ಜನ ಹೆಂಗೆ ಬೈದಿದ್ದಾರೆ ಗೊತ್ತಾ? ಓದ್ತಾ ಹೋಗ್ತೀನಿ ಕಮೆಂಟ್ಸ್ನ, ಬನ್ನಿ. ಪ್ರತಾಪ್, ಡೋಂಟ್ ವರಿ, ನಾವು ನಿಮ್ಮ ಜೊತೆ ಇದ್ದೇವೆ, ನೀವೇ ಗೆಲ್ಲೋದು ಪಕ್ಕ, ನೀವೇ ಗೆಲ್ತೀರಾ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಒಂದು ಬಿಗ್ ಬಾಸ್ನ ನೀವೇ ಗೆಲ್ತೀರಾ ಅಂದರೆ ಟ್ರೋಫಿನ ನೀವೇ ಗೆಲ್ತೀರಾ, ಪಕ್ಕ ನೀವೇ ಗೆಲ್ತೀರಾ ಅಂತ ಕೂಡ ಕಮೆಂಟಲ್ಲಿ ಹೇಳಿದ್ದಾರೆ. ತುಂಬ ಜನ ಇದೇ ಥರ ಕಮೆಂಟ್ಸನ್ನು ಕೂಡ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಕಮೆಂಟ್ ಹೋಗೋಣ. ಒಳ್ಳೆಯದಕ್ಕೆ ಸಮಯ ಬೇಕಾಗುತ್ತದೆ, ಆ ಸಮಯಕ್ಕೆ ಕಾಯ್ತಾ ಇದ್ದೀವಿ, ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುವೆ, ನಿನ್ನ ಗೆಲುವಿಗೆ ಕಾಯ್ತಾ ಇದ್ದೀವಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಈಗ ಒಳ್ಳೆತನಕ್ಕೆ ಸ್ವಲ್ಪ ಸಮಯ ಬೇಕೇ ಬೇಕು, ಆ ಒಂದು ಸಮಯಕ್ಕಾಗಿ ಕಾಯ್ತಾ ಇದ್ದೀವಿ, ಆ ಸಮಯ ಬಂದಾಗ ನೀವು ಗೆಲ್ತಿರಲ್ವಾ, ಅದನ್ನ ನೋಡೋದಕ್ಕೂ ಕೂಡ ನಾವು ತುಂಬ ಕಾಯ್ತಾ ಇದ್ದೀವಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಪ್ರತಾಪ್ ಅವ್ರಿಗೆ ತುಂಬ ಜನ ಅಂದರೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಬೇಡ ಗುರು, ಪ್ರತಾಪ್ ಕ್ಯಾಪ್ಟನ್ ಆಗದೆ ಇದ್ರೇನು ಪರವಾಗಿಲ್ಲ, ಬಿಗ್ ಬಾಸ್ ವಿನ್ ಆಗೋದು ಇವನೇ ಗುರು, ಅವರೇ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿಲ್ಲ ಅಂದರೂ ಏನಾಯಿತು, ಪರವಾಗಿಲ್ಲ, ಬಟ್ ಈ ಒಂದು ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಮಾತ್ರ ಪ್ರತಾಪ್ ಅವರೇ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಸೊ ತುಂಬ ಜನ ಅಂದರೆ ಸಪೋರ್ಟ್ ಮಾಡಕತ್ತಿದ್ದಾರೆ. ಈ ಒಂದು ಕ್ಯಾಪ್ಟನ್ ಬಂದಿಲ್ಲ ಅಂದರೆ ಏನಾಯಿತು, ಕ್ಯಾಪ್ಟನ್ಸಿ ಟಾಸ್ಕ್ ಆಡಿಲ್ಲ ಅಂದರೆ ಏನಾಯಿತು, ವಿನ್ ಆಗೋದು ಮಾತ್ರ ನೀವೇ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಇಲ್ಲೂ ಪ್ರತಾಪ್ನ ನೋಡಿ ಹುರ್ಕೊಳ್ಳೋದೇ ಆಯಿತು ಇವ್ರದ್ದೆಲ್ಲ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವ್ರನ್ನ ಕಂಡು ಹುರ್ಕೊಳ್ತಾನೆ ಇದ್ದಾರಲ್ವಪ್ಪ, ಇಲ್ಲಿ ಕೂಡ ಮತ್ತೆ ಹುರ್ಕೊಳ್ಳಕತ್ತಾರ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ, ಯಾರನ್ನ ಜಾಸ್ತಿ ಟಾರ್ಗೆಟ್ ಮಾಡ್ತಾರ, ಯಾರನ್ನ ನೋಡಿದ್ರೆ ಹುರ್ಕೊಳ್ತಾರ ಅಂಥೇಳಿ. ಹಂಗೆ ನೋಡಿದರೆ ಪ್ರತಾಪ್ ಅವ್ರನ್ನೇ ಅಂತಲೇ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಅದಕ್ಕೆ ತುಂಬ ಜನ ಕಮೆಂಟಲ್ಲಿ ಈ ಥರ ಕೂಡ ಹೇಳಿದ್ದಾರೆ, ಅವ್ರನ್ನ ನೋಡಿ ಇಲ್ಲೂ ಕೂಡ ಹುರ್ಕೊಳ್ಳೋದೇ ಆಯ್ತಲ್ಲ ಅಂತ ಹೇಳಿ. ಸೊ ಯಾವಾಗ ಹುರ್ಕೊಳ್ಳೋದು ಬಿಡ್ತಾರೋ ಅವಾಗ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾರ ಅಂತಲೇ ಹೇಳ್ಬೋದು. ಸೊ ನೋಡೋಣ, ನೆಕ್ಸ್ಟ್ ಕಮೆಂಟ್ ಹೋಗೋಣ. ನಮಗೆ ಕ್ಯಾಪ್ಟನ್ಗಿಂತ ಈ ಸೀಸನ್ನ ವಿನ್ ಆಗೋದು ತುಂಬ ಮುಖ್ಯ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಜಾಸ್ತಿ ಜನ ಕಮೆಂಟ್ಸ್ ಇದೇ ಥರ ಹಾಕಿದ್ದಾರೆ, ಅಂದರೆ ಕ್ಯಾಪ್ಟನ್ ಆಗೋದಕ್ಕೆ ಏನಾಯಿತು, ಕ್ಯಾಪ್ಟನ್ ಆಗಿಲ್ಲ ಅಂದರೆ ಏನಾಯಿತು, ಈ ಒಂದು ಬಿಗ್ ಬಾಸ್ ಗೆಲ್ಲಬೇಕು ನಮಗೆ ತುಂಬ ಮುಖ್ಯ, ಆ ಒಂದು ಬಿಗ್ ಬಾಸ್ನ ಗೆಲ್ಲೋದು ಕೂಡ ಪ್ರತಾಪ್ ಅವರೇ ಅಂತ ಕೂಡ ಹೇಳಿದ್ದಾರೆ. ಬದುಕಿನಲ್ಲಿ ಕಲಿಯುವುದು ಇನ್ನೂ ಬೆಟ್ಟದಷ್ಟಿದೆ, ನಿನ್ನ ಜೀವನದಲ್ಲಿ ಎಲ್ಲರೂ ಬಂದು ಹೋಗ್ತಾರೆ, ಬಂದು ಪಾಠವನ್ನು ಕಲಿಸಿಕೊಡ್ತಾರೆ, ಅದನ್ನು ಅರಿತು ನಡೆದಾಗ ಸಿಗುವುದು ನಿನಗೆ ನಿನ್ನ ಗೆಲುವಿನ ದಾರಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂತಲ್ಲ, ಎಲ್ಲೇ ಯಾರದೇ ಜೀವನದಲ್ಲಿ ಆಗಲಿ ಕೂಡ ಎಲ್ಲರೂ ಬಂದು ಪಾಠವನ್ನು ಕಲಿಸಿ ಹೋಗ್ತಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕೂಡ ಅದೇ ಆಗ್ತಿದೆ ಅಲ್ವಾ, ಬಂದು ಪಾಠ ಕಲಿಸಿ ಹೋಗ್ತಾರೆ. ಅದನ್ನೆಲ್ಲ ತಲೆಗೆ ಹಚ್ಕೊಳ್ದೆ ನೀನು ಗೆಲುವಿನ ದಾರಿ ಅಂತ ಹೋದರೆ ಪಕ್ಕ ನೀನೇ ಗೆಲ್ತೀಯ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಮನೆಯವರಿಗೆಲ್ಲ ಭಯ ಸ್ಟಾರ್ಟ್ ಆಗಿದೆ, ಅಯ್ಯೋ ಇನ್ನು ಪ್ರತಾಪ್ ಕ್ಯಾಪ್ಟನ್ ಆದರೆ ಎಲ್ಲಿ ಫಿನಾಲೆಗೆ ತಲುಪಿ ಬಿಡ್ತಾನೋ ಅಂತ, ಅದಕ್ಕೆ ಕ್ಯಾಪ್ಟನ್ ಆಗಬಾರ್ದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಹೇಳಿ ತುಂಬ ಗರಂ ಆಗಿದ್ದಾರೆ ಜನ ಅಂತಲೇ ಹೇಳ್ಬೋದು. ಈ ಒಂದು ಪ್ರತಾಪ್ ಅವ್ರು ಏನಾದರೂ ಕ್ಯಾಪ್ಟನ್ ಆಗಿಬಿಟ್ರೆ ಸಡನ್ನಾಗಿ ಹಂಗೆ ಫಿನಾಲೆಗೆ ಹೋಗ್ಬಿಡ್ತಾರೇನೋ, ಫಿನಾಲೆಗೆ ತಲುಪಿ ಬಿಡ್ತಾರೇನೋ, ಅದಕ್ಕೆ ಅವ್ರ ಕ್ಯಾಪ್ಟನ್ ಆಗೋಕ್ಕೆ ಬಿಡಬಾರ್ದು ಅಂತ ಹೇಳಿ ಇದ್ದಾರೆ ಈ ಜನ ಅಂತ ಹೇಳಿ ಒಂದು ಕಮೆಂಟಲ್ಲಿ ಹೇಳಿದ್ದಾರೆ. ಸೊ ನೋಡ್ತಾ ಹೋಗೋಣ ಹೆಂಗಾಗುತ್ತೆ ಅಂತ ಹೇಳಿ. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಬೇಕಂತ ಹೇಳಿ ಎಲ್ರಿಗೂ ಆಸೆ ಇರುತ್ತಲ್ವ. ಸೊ ಎಲ್ಲರೂ ಕ್ಯಾಪ್ಟನ್ ಆದರೆ ಈಗ ಆ ಒಂದು ವಾರ ಅವರು ನಾಮಿನೇಷನ್ನಲ್ಲಿ ಇರಂಗಿಲ್ಲ, ಯಾರು ಕೂಡ ಅವ್ರನ್ನ ನಾಮಿನೇಟ್ ಮಾಡೋಕ್ಕೂ ಆಗಂಗಿಲ್ಲ ಅಲ್ವಾ ಕ್ಯಾಪ್ಟನ್ ಆದಮೇಲೆ. ಅದಕ್ಕೆ ಆ ಒಂದು ಇದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಾಪ್ ಅವ್ರು ಏನಾದರೂ ಕ್ಯಾಪ್ಟನ್ ಆದರೆ ನಮಗೆ ತೊಂದರೆ ಅಲ್ಲಪ್ಪ, ಅವ್ರು ಫಿನಾಲೆಗೆ ಹೋಗ್ಬಿಡ್ತಾರ ಅಂತ ಹೇಳಿ ತುಂಬ ಜನ ಅನ್ಕೊಳ್ಳಕತ್ತಾರ, ಅದಕ್ಕೆ ಅವ್ರನ್ನೇ ಟಾರ್ಗೆಟ್ ಮಾಡಕತ್ತಾರ ಅಂತ ಹೇಳಿ ಕೂಡ ಕಮೆಂಟಲ್ಲಿ ಹೇಳಿದ್ದಾರೆ. ಪ್ರತಾಪ್ ಅವ್ರಿಗೇನಾದರೂ ಕ್ಯಾಪ್ಟನ್ ಆಗೋಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಿದ್ರು ಈ ಮನೆಯವರು, ಅವ್ರ ಆಟ ಅವ್ರು ತೋರಿಸ್ತಿದ್ರು, ಹೆಂಗೆ ಆಡ್ತಿದ್ರು ಏನಂತೇಳಿ. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಕ್ಯಾಪ್ಟನ್ ಆದಾಗ ಎಲ್ಲೋ ಒಂದು ತಲೆ ಎಡೆಯುತ್ತಾರೆ ಅಂತಲೇ ಹೇಳ್ಬೋದು.
ಪ್ರತಾಪ್ ಅವ್ರು ಅಷ್ಟೊಂದು ತಾಳ್ಮೆ ಇಟ್ಕೊಂಡು ಎಲ್ರಿಗೂ ಕೂಡ ಬೈದೆ ಎಲ್ರ ಜೊತೆ ಚೆನ್ನಾಗಿರ್ಕಂತ ಈ ಥರ ಎಲ್ಲ ಇರ್ತಾರಲ್ವ. ಸೊ ಅವರು ಈ ಒಂದು ಕ್ಯಾಪ್ಟನ್ನ ಅದನ್ನು ಹೆಂಗೆ ನಿಭಾಯಿಸ್ತಿದ್ರು, ಅವ್ರು ಅದೊಂದು ಜವಾಬ್ದಾರಿನ ಯಾವ ಥರ ತೊಗೊಳ್ತಿದ್ರು ಅದು ನೋಡೋಣ. ಇನ್ನೊಂದ್ಸಲ ಚಾನ್ಸ್ ಬರುತ್ತೋ ಏನಂತೇಳಿ. ಯಾಕಂತಂದರೆ ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರಿಗೇನಾದರೂ ಈ ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಅವ್ರನ್ನ ಇಷ್ಟಪಟ್ಟು ಫಿನಾಲೆ ಕಳಿಸ್ತಾರೆ, ಇವರು ಫಿನಾಲೆಗೆ ಹೋಗ್ಬೋದು ಅನ್ನೋದೊಂದು ಎಲ್ಲರ ಮೈಂಡಲ್ಲಿ ಇದೆ ಅಂತ ಹೇಳಿ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಸೊ ನೋಡೋಣ ನೆಕ್ಸ್ಟ್ ಹೆಂಗೆ ಆಡ್ತಾರೆ ಅಂಥೇಳಿ. ಇನ್ನೇ ಇದೇ ಥರ ಮತ್ತೆ ಟಾರ್ಗೆಟ್ ಮಾಡ್ತಾರಾ ಇಲ್ವಾ? ಯಾಕಂತಂದರೆ ನಿಮ್ಗೆಲ್ರಿಗೂ ಗೊತ್ತೇ ಅದಲ್ವಾ, ಫಿನಾಲೆ ಹತ್ತಿರ ಬಂತು, ಇನ್ನು ಸ್ವಲ್ಪ ದಿನಗಳೂ ಇದಾವ, ಆಯಿತು ಮುಗ್ದೋಗ್ಬಿಡ್ತದ. ಅದಕ್ಕೆ ಎಲ್ರಿಗೂ ಕೂಡ ಟ್ರೋಫಿ ಗೆಲ್ಲೋದು ತುಂಬ ಅವಶ್ಯಕತೆ ಇದೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಯಾರ್ಯಾರು ಆಟ ಹೆಂಗೆ ಆಡ್ತಾರೆ ಅಂಥೇಳಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.